ಹಲೋ ಹಲೋ, ನಾನ್ ಡಾಕ್ಟರ್ ಪವಿತ್ರ, ಸೈಕ್ಯಾಟ್ರಿಸ್ಟ್. ಹೇಳಿ ಡಾಕ್ಟ್ರೆ. ಈಗ ನನಗೆ ತಲೆ ಸರಿ ಇದೆಯಲ್ಲ? ಅಯ್ಯೋ, ನಿಮ್ ತಲೆ ಸರಿ ಇದೆ ರೀ, ಆದ್ರೆ ಈಗ ನನ್ ತಲೆ ಸರಿ ಇಲ್ಲ. ಅದಕ್ ನಾನೇನ್ ಮಾಡ್ಲಿ? ಫೀಸ್ ಕೊಟ್ನಲ್ಲ. ಅದಲ್ಲ ರೀ, ಬೆಳಗ್ಗೆಯಿಂದ ನನ್ ತಂಗಿ ಕಾಣಿಸ್ತಾ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂತ ಪ್ರೀತಿಯಿಂದ ಸಾಕಿದೆ ತಪ್ಪಾಗೋಯ್ತು. ನೋಡಕ್ಕೆ ಹೇಗಿದ್ದಾರೆ? ವಯಸ್ಸು, ವೆಯ್ಟು, ಹೈಟು, ಕಲರು, ಇಷ್ಟೆಲ್ಲ ಹರತೆ ಇದ್ಮೇಲೆ ಸಿಕ್ಕೇ ಸಿಗ್ತಾರೆ ಬಿಡಿ. ಅಂಜು, ಏನಾಯ್ತಮ್ಮ? ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗ್ ಪದೇ ಪದೇ ಓಡೋಗ್ತಾ ಇದ್ರೆ ಹೇಗೆ? ವಯಸ್ಸಿಗೆ ಬಂದಿರೋದಕ್ಕೆ ಓಡ್ ಹೋಗ್ತಾ ಇರೋದು? ಹೌದಕ್ಕ, ನನ್ ಶೀಲ ಹಾಳಾಗೋಯ್ತಕ್ಕ. ಹೌದಾ? ಯಾರು? ಯಾವಾಗ? ಎಲ್ಲಿ? ಹೇಗೆ? ಯಾರು ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ಬಿಟ್ರು. ಅಕ್ಕ, ಕರೆದಿಯಾ? ಸದ್ಯ ಕನ್ಸಿಂದ ಹೊರಗ್ ಬಂದಿಯಲ್ಲ. ಈ ವಯಸ್ಸಲ್ಲಿ ಎಲ್ಲಾ ಹುಡುಗಿರು ಕಾಣೋಂತ ಕನ್ಸೆ ಇದು. ಅಕ್ಕ, ಛೀ, ಮತ್ತೆ ಶುರು ಹಚ್ಕೊಂಡ್ಲು. ಅಕ್ಕ, ನನ್ ಶೀಲ ಹಾಳಾಗ್ ಹೋಯ್ತಕ್ಕ. ಕನ್ಸಲ್ ಕಂಡಿದ್ದಕ್ಕೆಲ್ಲ ಶೀಲ ಹಾಳಾಗೋಯ್ತು ಅಂದ್ರೆ ಅಷ್ಟೇ. ಈ ದೇಶದಲ್ಲಿ ಎಲ್ಲಾ ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಕೋಬೇಕಾಗತ್ತಷ್ಟೇ. ಓ, ಎಷ್ಟು ದಿವ್ಸ ನಿನ್ ಕನ್ಸಲ್ ಬಂದವನ್ನ ನೀನ್ ಹುಡ್ಕೊಂಡ್ ಓಡೋಗ್ತಾ ಇದ್ದೆ ಅನ್ನು? ಹೌದಕ್ಕ. ನೀನು ನಿನ್ ಕನ್ಸಲ್ ಬಂದವನ್ನ ಹುಡ್ಕೊಂಡ್ ಹೋಗ್ತಿದ್ದೆ, ನಾನು ಜನ್ಮದಿಂದ ಮಲ್ಲನ್ಗೋಸ್ಕರ ಕಾಯ್ತಾ ಇದ್ದೀನಿ. ಇದು ನಮ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಕಾಣುತ್ತೆ. ಈ ರೋಗಕ್ಕೆ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಅವನಿಂದ ಮಾತ್ರ ಈ ರೋಗ